ಮಾಡಿಲ್ಲ ತಪ್ಪು, ಆದರೂ ಕೂಡ ಆ ಹುಡುಗನಿಗೆ ಜೈಲಿಗೆ ಹಾಕಿದ್ರು. ಆ ತಾಯಿ ಎಷ್ಟು ಬಂದು ಪರಿಪರಿಯಾಗಿ ಇಲ್ಲಿ ತಾಯಿ ಮುಂದೆ ಕಣ್ಣೀರು ಹಾಕಿ ಆ ಮೆಣಸಿನಕಾಯಿ ಖಾರ ರುಬ್ಬಿ ಅಮ್ಮನವ್ರ ಶಿಲೆಗೆ ಹಚ್ಚಿದ್ರು. ಒಂದು ಅಮಾವಾಸ್ಯೆ ಒಳಗೆ ಆ ಹುಡುಗ ಬಿಡುಗಡೆ ಆಗಿದ್ದಾನೆ, ಒಂದು ದೇವಸ್ಥಾನಕ್ಕೆ ಬಂದಿದ್ದಾನೆ. ಅನಾವಶ್ಯವಾಗಿ ದುಡ್ಡೆಲ್ಲ ಏನು ಇಸ್ಕೊಳಲ್ಲ. ನನ್ನ ಫ್ರೆಂಡು ಪಾಪಗೇನೋ ಹುಷಾರಿರಲಿಲ್ಲ ಅಂತ ಕೇಳಿದೆ, ಸರಿ ಕ್ಯೂರ್ ಆಯಿತು. ನಾವು ಅದೆಷ್ಟು ಶ್ರದ್ಧೆಯಿಂದ ನಾವು ಅಲ್ಲಿ ಪೂಜೆ ಸಲ್ಲಿಸ್ತೀವೋ ಅಷ್ಟೇ ಬೇಗ ರಿಸಲ್ಟ್ ಸಿಗುತ್ತೆ. ಈಗ ಭಾಳ ಸಂತೋಷವಾಗಿದ್ದೀವಿ, ಭಾಳ ಅಭಿವೃದ್ಧಿಯಾಗಿದೆ. 100ಕ್ಕೆ 99% ಜನ ಹೊಸಬ್ರೆ ಬಂದಿದ್ದಾರೆ, ಅವರ ಸಮಸ್ಯೆಗಳು ದೂರವಾಗ್ತಾ ಇದೆ. ಇಲ್ಲಿ ಮೆಣಸಿನ್ಕಾಯಿಯಿಂದ ಆಗ್ತಿರೋದು ಒಳ್ಳೆಯದು ನಮ್ಗೆ ಗೊತ್ತಾಯಿತು. ಯಾಕೆಂದರೆ ಗುರುಜಿಯರು ಒಂದೊಂದು ಮಾತು ಆಡೋದ್ರಲ್ಲಿರೋ ಸತ್ಯ ಮತ್ತು ಅಮ್ಮನಲ್ಲಿರೋ ಸತ್ಯ ಇಲ್ಲಿ ನಡೀತಿರೋದು ಹೋಮ ಹವನಗಳಿಂದ ಗೊತ್ತಾಗ್ತಾ ಇದೆ. ಮಗಳದ್ದು ಮದುವೆ ವಿಷಯವಾಗಿ ಕೇಳೋಣ ಅಂತ ಬಂದಿದ್ದೀವಿ. ನಮ್ಗೆ ಸ್ವಲ್ಪ ಅಡೆತಡೆಗಳು ಆಗ್ತಾ ಇದೆ, ಕೆಲಸದಲ್ಲಿ ವಿಘ್ನಗಳಾಗ್ತಿದೆ, ಅದು ಪರಿಹರಿಸುವಂತ ಕೇಳೋಣ ಅಂತ ಬಂದಿದ್ದೀವಿ. ಯಾವುದೇ ರೀತಿಯ ವಾಮಾಚಾರ, ಮಾಟಮಂತ್ರ, ಶತ್ರುಕಾಟ, ಭೂತ ಪ್ರೇತ ಪಿಶಾಚಿಗಳಂತಹ ತಂದು ತಾಪತ್ರಗಳಾಗಿದೆ, ಮುಖಕಟ್ಟಾಗಿದೆ, ದೇವರಿಗೆ ಬಾಯ್ಕಟ್ಟಾಗಿದೆ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ದೇಹದಲ್ಲಿ ನಾನಾ ರೀತಿಯ ಬಾಧೆಗಳು, ವಿಚಿತ್ರ ಸಮಸ್ಯೆಗಳು, ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದ್ರೂ ಕೂಡ ಆ ಮಾತ್ರೆಗಳು ತಪ್ತಾ ಇಲ್ಲ, ಮೆಡಿಸಿನ್ಸ್ಗಳು ತಪ್ತಾ ಇಲ್ಲ, ಎಷ್ಟು ಮೆಡಿಸಿನ್ಸ್ ತಗೊಂಡ್ರು ಕೂಡ ಗುಣಮುಖರಾಗ್ತಾ ಇಲ್ಲ. ಇಂತೆಲ್ಲ ನಕಾರಾತ್ಮಕ ಶಕ್ತಿಗೆ, ಮಾಟಕೂಟಗಳ ಪರಿಹಾರಕ್ಕೆ, ಮಾಂತ್ರಿಕ ಸಮಸ್ಯೆಗಳ ನಿವಾರಣೆಗೆ ಪ್ರತ್ಯಂಗಿರಾದೇವಿ ನಿಕುಂಬಿಲ ಮಹಾಯಾಗ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿಯಲ್ಲಿ ಈ ಮಹಾಯಾಗ ನಡೆಯುತ್ತೆ. ವಿಶೇಷ ಏನಪ್ಪಾ ಅಂದರೆ, ಮೂಟೆಗಟ್ಟಲೆ, ಕ್ವಿಂಟಾಲ್ಗಟ್ಟಲೆ ಒಣಮೆಣಸಿನಕಾಯಿ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡಿದ್ರು ಕಿಂಚಿತ್ತು ಖಾರ ಹೊಗೆ ಕೆಮ್ಮು ಬರಲ್ಲ. ಎಷ್ಟೇ ಒಣಮೆಣಸಿನಕಾಯಿ ಭಕ್ತಾದಿಗಳೇ ಅವರ ಮನೆಯಿಂದ, ಅವರ ಊರಿಂದ, ಅವರ ಸಮಸ್ಯೆಗೆ ಅನುಸಾರವಾಗಿ ಒಣಮೆಣಸಿನಕಾಯಿನ ತಗೊಂಡು ಬರ್ತಾರೆ, ಆ ತಾಯಿಗೆ ಸಮರ್ಪಣೆ ಮಾಡ್ತಾರೆ. ಇಷ್ಟು ಒಣಮೆಣಸಿನಕಾಯಿ ಹೋಮದಲ್ಲಿ ಆಹುತಿ ಮಾಡಿದ್ರು ಕೂಡ ಕಿಂಚಿತ್ತು ಖಾರ ಹೊಗೆ ಕೆಮ್ಮು ಬರಲ್ಲ. ಸಾಕ್ಷಾತ್ ಜಗನ್ಮಾತೆ ಆದಿವರಾಹ ಶಕ್ತಿಯೇ ಅಗ್ನಿ ಸ್ವರೂಪದಲ್ಲಿ ಪ್ರಜ್ವಲಿಸಿ ಎಲ್ಲಾ ರೀತಿಯ ಮೆಣಸಿನಕಾಯಿ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ ಎಂದು ಬಲಿಷ್ಠವಾದ ನಂಬಿಕೆ, ಅದು ಸತ್ಯ ಕೂಡ ಹೌದು. 5 ಭಾನುವಾರಗಳು ಮತ್ತೆ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮೆಣಸಿನಕಾಯಿ ಖಾರವನ್ನು ರುಬ್ಬಿ ಅಮ್ಮನವರಿಗೆ ಹಚ್ಚೋದ್ರಿಂದ ಎಂತಹ ಬಲಿಷ್ಠವಾದಂತಹ ಮಾಟಕೂಟಗಳು, ಶತ್ರುಕಾಟಗಳು, ವಾಮಾಚಾರ, ನಂಬಿಕೆ ದ್ರೋಹ, ಹಣ ಇಸ್ಕೊಂಡೇ ಇಲ್ಲ ಅಂತಾರೆ, ಜಮೀನ್ ವ್ಯಾಜ್ಯಗಳಾಗಿರ್ಬೋದು, ಇಂಥ ನಂಬಿಕೆ ದ್ರೋಹ, ವಂಚನೆಯಿಂದ ಆಗಿರುವಂಥ ಸಮಸ್ಯೆಗಳು ಪರಿಹಾರವಾಗುತ್ತೆ. ಆಂಬ್ಯುಲೆನ್ಸಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಅವರಿಗೆ ನಡ್ಕೊಂಬರಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ಡಯಾಲಿಸಿಸ್ ಮಾಡ್ಕೊಂಡವ್ರು ಬಂದಿದ್ದಾರೆ, ಕೈಕಾಲು ಸ್ವಾಧೀನ ಇಲ್ಲದಂಥವ್ರು ಬಂದಿದ್ದಾರೆ, ಅವರಿಗೆ ನಡೆಯಕ್ಕೆ ಅಸಾಧ್ಯವಾಗಿರುವಂಥವ್ರು, ಊಟ ತಿಂಡಿ ಸೇರದೆ ಮೈಯಲ್ಲಿ ಯಾವುದೋ ಒಂದು ಪ್ರೇತಾತ್ಮಗಳು, ಬಾನಾಮತಿ ಸೇರಿ ಹಿಂಸೆಗಳು ಅನುಭವಿಸಿರುವಂಥವ್ರು ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ನೀವು ನಿಮ್ಮ ಮಾಧ್ಯಮದಲ್ಲೇ ಪ್ರಸಾರ ಮಾಡಿ, ಇವತ್ತು ಬಂದಂಥವ್ರಿಗೆ ನೀವೇ ಮಾತಾಡಿಸಿ, ನಿಮಗೇನು ಸಮಸ್ಯೆ ಆಗಿದೆ, ಏನು ತಾಪತ್ರಯ ಆಗಿದೆ, ನಿಮ್ಮ ದೇಹದಲ್ಲಿ ಏನು ಬಾಧೆ ಆಗಿದೆ, ಏನು ಕಷ್ಟ ಹೊತ್ತು ಬಂದಿದ್ದೀರಾ ಇವತ್ತು ಶಿವಮೊಗ್ಗ ಪ್ರತ್ಯಂಗಿರ ಸನ್ನಿಧಾನಕ್ಕೆ ಅಂತ ಇವತ್ತು ನೀವೇ ಕೇಳಿ. ಇನ್ನು 30 ದಿನ ಆದಮೇಲೆ ಏನು ಅಮಾವಾಸ್ಯೆ ಬರುತ್ತೆ, ಏನು ಪೌರ್ಣಮಿ ಬರುತ್ತೆ, ಅವತ್ತು ದಿನ ಮತ್ತೆ ನೀವೇ ಬನ್ನಿ, ಆ ಭಕ್ತಾದಿಗಳು ಇಲ್ಲೇ ಇರ್ತಾರೆ, ಅವರ ಬಾಯಲ್ಲಿ ಮತ್ತೆ ನೀವೇ ಅದಕ್ಕೆ ಉತ್ತರವನ್ನು ಕೇಳಿ. ಗದಗು, ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಯಾವ ಊರು ಅಂತ ಹೇಳಂಗಿಲ್ಲ, ಪ್ರತಿ ಕರ್ನಾಟಕ ರಾಜ್ಯದ ಹಳ್ಳಿಗಳಿಂದ, ಜಿಲ್ಲೆಗಳಿಂದ, ಪ್ರತಿಯೊಂದು ಗ್ರಾಮಗಳಿಂದನೂ ಕೂಡ ಭಕ್ತ ಸಮೂಹ ಶಿವಮೊಗ್ಗ ಪ್ರತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಬರ್ತಾ ಇದೆ. ಅಕ್ಕಪಕ್ಕದ ರಾಜ್ಯಗಳಾಗಿರುವಂತಹ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಈ ಭಾಗಗಳಿಂದನೂ ಕೂಡ ಭಕ್ತ ಸಮೂಹ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರ ಕಷ್ಟಗಳು ಪರಿಹಾರವಾಗ್ತಾ ಇದೆ. ಚಂದಾ ವಸೂಲಿ ಮಾಡ್ದಲೆ, ಗೌರ್ಮೆಂಟ್ ಫಂಡ್ಸ್ಗಳನ್ನು ತಗೊಂಡಲ್ಲೇ, ಯಾರ ಹತ್ರ ಯಾವುದೂ ಕೂಡ ಕೈ ಚಾಚದೆ ಸ್ವಂತವಾಗಿ ದೇವಾಲಯ ನಿರ್ಮಾಣ ಆಗಿದೆ. ಪರಿಹಾರ ಆದಮೇಲೂ ಕೂಡ ಜನಗಳ ಹತ್ರ ನಿಮ್ಗೆ ಒಳ್ಳೇದಾಗಿದೆಯಲ್ಲ, ನಿಮಗೇನೋ ಡೊನೇಷನ್ಸ್ ಕೊಡಿ ಅಂತ ನಮ್ಮ ದೇವಸ್ಥಾನದಲ್ಲಿ ಇವತ್ತು ತನಕ ಕೇಳಿಲ್ಲ. ಮತ್ತು ಹಣ ಇರಲಿ ಇಲ್ದಲೇ ಇರಲಿ, ಒಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಆ ತಾಯಿಗೆ ಶರಣಾಗತರಾಗಿ ಪ್ರತ್ಯಂಗರಾದೇವಿಯ ಮಹಾಯಾಗದಲ್ಲಿ ಭಾಗವಹಿಸಿ, ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ 8ನೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣ, ಡೈರೆಕ್ಟ್ ಆಗಿ ಬಸ್ ಬಂದು ನಿಮಗೆ ದೇವಸ್ಥಾನದ ಮುಂದ್ಗಡೆನೇ ನಿಲ್ಲತ್ತೆ. ಎಲ್ಲೂ ಹುಡುಕಾಟ ಮಾಡುವಂಥ ಅಗತ್ಯ ಇಲ್ಲ. ಲಗ್ನಗಳು ಕೂಡ್ತಾ ಇಲ್ಲ, ಬೆಳೆ ನಾಶ, ಪ್ರತಿಯೊಂದು ತೊಂದರೆಗಳು ಆಗ್ತಾ ಐತೆ. ಇವರ ಆಸ್ತಿಯನ್ನು ಮಾರಿ ಇದನ್ನು ಮಾಡಿರೋದು ತಾನಾಗೆ ಒಲಿದು ಬಂದಿರೋ ದೇವಿ ಪ್ರತ್ಯಂಗಿರಾ ದೇವಿ ಅಮ್ಮನವ್ರ ಬಗ್ಗೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅದ್ರ ಬಗ್ಗೆ ಗೊತ್ತಿತ್ತು. ಬಟ್ ಇಲ್ಲೇ ನಮ್ಮ ದೇವಸ್ಥಾನ ಆಗ್ತಿದೆ ಅನ್ನೋದು ವಿಚಾರ ತಿಳಿದು ನಾವು ಹುಡ್ಕೊಂಬಂದ್ವಿ. ಪ್ರತಿಯೊಂದು ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಬಂತು. ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಮಕ್ಕಳ ಎಜುಕೇಷನ್ನು, ಸೊ ಈ ಥರ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬಂತು. ಸೊ
ಸೊ ಅವಾಗಿಂದ ನಾವು ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತೀವಿ. ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ, ಮಾರನೇ ದಿನವೇ ನಮಗೆ ಸಾಲ್ವ್ ಆಯಿತು.